ಶುಕ್ರವಾರ 13ನೇ ತಾರೀಕು ಏನಾದರೂ ಬಂದರೆ ಅವತ್ತು ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗೋದಿದೆಯಂತೆ. ಸೊ ಅವತ್ತು ಯಾರು ಹೊರಗಡೆ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ ಒಬ್ಬರು ಮಹಾ ಜ್ಯೋತಿಷರು. ಅಂದರೆ ಒಂದು ಕರಾಳ ರಾತ್ರಿ ಅಮಾವಾಸ್ಯೆ ಹೆಂಗಿರುತ್ತಲ್ಲ, ಡೇಂಜರ್ ಅಮಾವಾಸ್ಯೆಪ್ಪ, ಎಲ್ಲೂ ಹೊರಗಡೆ ಹೋಗಬೇಡ ಅಂತ ಹೆಂಗೆ ಹೇಳ್ತಾರಲ್ಲ, ಸೊ ಅದೇ ರೀತಿ 13ನೇ ತಾರೀಕು ಏನಾದರೂ ಶುಕ್ರವಾರ ಬಂದರೆ ಅವತ್ತು ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗುತ್ತಂತೆ. ಹಾಗಂತ ನಾನು ಹೇಳ್ತಾ ಇಲ್ಲ, ಒಬ್ರು ಜ್ಯೋತಿಷರು ಒಂದು ಪಾಡ್ಕಾಸ್ಟಲ್ಲಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ಫಸ್ಟ್ ಕೇಳ್ಕೊಂಬನ್ನಿ. ಅಕಸ್ಮಾತ್ ಶುಕ್ರವಾರ ದಿವಸ 13ನೇ ತಾರೀಕು ಬಂದ್ರೆ ವರ್ಲ್ಡ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ಸ್ ಆಗುತ್ತೆ ಅನ್ನೋದು ಪ್ರೂಫ್ ಇದೆ ಸರ್. ವಿತ್ ಪ್ರೂಫ್ ನಾನು ಹೇಳ್ತಾ ಇಲ್ಲ ಇದನ್ನ. ನೀವು ಸುಮ್ಮನೆ ಗೂಗಲ್ ಮಾಡಿ ನೋಡಿ. ಫ್ರೈಡೇ ದ 13th ಅಮಾವಾಸ್ಯೆಯನ್ನು ಮೀರಿದ್ದು. ಅಮಾವಾಸ್ಯೆಯನ್ನು ಮೀರಿದ್ದು ಯಾವಾಗ ಶುಕ್ರವಾರ ದಿವಸ 13ನೇ ತಾರೀಕು ಬರುತ್ತೆ. ಯಾವಾಗಾದ್ರೂ 13 ವರ್ಷಕ್ಕೊಂದು ಬರುತ್ತೆ ಸರ್, 4 ಸಲ ಬರುತ್ತೆ ಅನ್ಸುತ್ತೆ. 13ನೇ ತಾರೀಕು ಬರುತ್ತೋ ಫ್ರೈಡೇ ದ 13th ಅನ್ನೋದು ಒಂದು ಕರ್ಸ್ ಡೇ ಅಂತ. ಅದರಲ್ಲಿ ಯಾವಾಗ ಜಾಸ್ತಿ ಆಕ್ಸಿಡೆಂಟ್ಸ್ ಆಗೋದು ಅವತ್ತು ಸರ್. ನನ್ನ ಕ್ಲೋಸ್ ಫ್ರೆಂಡ್ ತುಂಬಾ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಫ್ರೈಡೇ ದ 13th. ನಾನು ಅವಾಗ್ಲಿಂದನೂ ಯಾವಾಗ ಫ್ರೈಡೇ ಶುಕ್ರವಾರ 13ನೇ ತಾರೀಕು ಒಂದು ಫೋನ್ ಮಾಡಿ ಹೇಳ್ತೀನಿ, ಫ್ರೈಡೇ ಓಡಾಡ್ಬೇಡ ಇವತ್ತು ಅಂತ. ನಂಬಿಕೆನೂ ಮೂಢನಂಬಿಕೆನೂ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಯಾವುದಕ್ಕೂ ಹುಷಾರಾಗಿರೋಣ ಗುರು. 13ನೇ ತಾರೀಕು ಶುಕ್ರವಾರ ಯಾವಾಗ ಬರ್ತದೆ ಅಂತ ಬೇಗ ಚೆಕ್ ಮಾಡಿಬಿಟ್ಟು ಕಾಮೆಂಟ್ ಮಾಡು ಗುರು. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ.